ಮತ್ತೆ ಇರ್ಬೋದು, ಇಲ್ಲ ನಾವು ಟೀಕೆ ಮಾಡಿದ್ವಿ, ಅವ್ರು ಬಿಡಲಾರ್ದಕ್ಕಾಗಿ ಸಿದ್ದರಾಮಯ್ಯರನ್ನು ಸಾಕಷ್ಟು ಟೀಕೆ ಮಾಡಿದ್ವಿ. ಅದರ ಕೊನೆಗೆ ನಡೆದುಕೊಂಡಂಥ ರೀತಿ ಮಾತ್ರ ಅವ್ರನ್ನ ಒಮ್ಮೆಲೆ ಎತ್ತರಕ್ಕೆ ಒಯ್ಯುವಂಥ ಕೆಲಸ ಮಾಡಿಬಿಟ್ಟದ. ಅವ್ರನ್ನ ಯಾವ ಶಬ್ದಗಳಿಂದ ಹೊಗಳಬೇಕಾಗಿದೆ ಇವತ್ತು. ಆದ್ರೆ ಅದು ಹೊಗಳಿದ್ರೆ ಆಗೋದಿಲ್ಲ, ಇದು ಕೆಲಸಗಳಾಗಬೇಕಾಗಿದೆ. DKC ಅವ್ರ ಕಡೆಯಿಂದ ಅನೇಕ ಕೆಲಸಗಳು ಇವತ್ತು ಮಾಡಿಸ್ಬೇಕಾಗಿದೆ ಸಿದ್ದರಾಮಯ್ಯನವರು. ಹಿಂದುಳಿದವ್ರ ಸಲುವಾಗಿ ಆಯಿತು, ಬಿದ್ದವ್ರ ಸಲುವಾಗಿ ಆಯಿತು, ಬಡವ್ರ ಸಲುವಾಗಿ ಆಯಿತು. 90% ಏನಿದಾರೆ ಜನರ ಸಲುವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ DKC ಅವ್ರ ಕಡೆಯಿಂದ ಮಾಡಿಸ್ಬೇಕಾಗಿದೆ. ತಮ್ಮ ಕಡೆ ಆಗಲಾದ ಕೆಲಸ ಅಲ್ಲಿ ಮಾಡಿಸ್ಬೇಕಾಗಿದೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲ ಒಬ್ಬ ಹೊಸ ನಾಯಕರು ಇವತ್ತು ಸಿಕ್ಕಂಗಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರೇ ಇಲ್ಲ. ಮತ್ತು ಈ ಹಿಂದಿದ್ದಂಥ ನಾಯಕರು ಪ್ಯಾರಾಸೈಡ್ಸ್. ಅವರು ಪ್ಯಾರಾಸೈಡ್ಸ್ ಅಂದ್ರೆ ಇಂದಿರಾ ಕುಟುಂಬದ ಮೇಲೆ, ಇಂದಿರಾ ಗಾಂಧಿಯವ್ರ ಕುಟುಂಬದ ಮೇಲೆ, ಕಾಂಗ್ರೆಸ್ ಕುಟುಂಬದ ಮೇಲೆ ತಾವು ಬೆಳೆದು ಬಂದಂಥವ್ರು. ತಮ್ಮ ಸ್ವಂತ ವ್ಯಕ್ತಿತ್ವ ಯಾರಿಗೂ ಇಲ್ಲ. ನೀವು ಕಮಲ್ನಾಥನ್ ತೊಗೊಳ್ರಿ, ಮತ್ತೊಬ್ಬರನ್ನ ತೊಗೊಳ್ರಿ, ಇನ್ನೊಬ್ಬರನ್ನ ತೊಗೊಳ್ರಿ, ಚವ್ಹಾಣ್ ಅವ್ರನ್ನ ತೊಗೊಳ್ರಿ, ಯಾರನ್ನು ತೊಗೊಳ್ರಿ ಮ್ಯಾಕ್ಸಿಮಮ್ ಎಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ಸಿನ ಇಂದಿರಾ ಗಾಂಧೀಜಿಯವರ ಬಾಲ ಹಿಡ್ಕೊಂಡು ಬೆಳೆದಂಥವ್ರು ಇದ್ದಾರೆ. ಆದರೆ ಸ್ವತಃ ನಾಯಕರಿಗೆ ಬೆಳೆದಂಥವ್ರು ಇಲ್ಲ ಅನ್ನೋ ಸಹಿತ ನಾವು ಗಮನಿಸ್ಬೇಕಾಗಿದೆ. ಕಾರಣ ಏನಪ್ಪ ಅಂದ್ರೆ ಕಾಂಗ್ರೆಸ್ ಬೆಳೆಗೊಳ್ಳಲಿ, ಅವರು ಬೆಳೆಯೋ ಪ್ರಯತ್ನ ಮಾಡಲಿಲ್ಲ. ಆದರೆ ಇವತ್ತು ಆ ದಿಶೆಯಲ್ಲಿ ನಿಜವಾಗಿಯೂ ಅಶೋಕ್ ಗೆಹ್ಲೋತನ್ನು ಅವ್ರು ನೆನೆಸ್ಕೊಂಡಾಗ ಸಚಿನ್ ಪೈಲಟ್ ಇವತ್ತಿನ ನಮ್ಮ DK ಶಿವಕುಮಾರ್ ಅವರು ಜಾಗದಲ್ಲಿದ್ದರು, ಇವತ್ತು ಜಾಗದಲ್ಲಿದ್ದರು. ಹೆಂಗೆಲ್ಲ ಎನರ್ಜೆಟಿಕ್ ಆ ಸಂದರ್ಭದಲ್ಲಿ ಅವ್ರು ಬಿಟ್ಟು ಕೊಡಬೇಕಾಗಿತ್ತು, ಬೆಳೆಸ್ಬೇಕಾಗಿತ್ತು. ನಿಜವಾಗಿಯೂ ಅಷ್ಟು ಮಾಡಿದರೆ ಈ ರಾಜಸ್ಥಾನದಲ್ಲೇ ಅವರು ಸರ್ಕಾರ ಬಿಡ್ತಾ ಇರಲಿಲ್ಲ. 2022 ಇವರು ಮುಂದೆ ನಿಂತ DKC ಅವರು ಮಾರ್ಗದರ್ಶನ ಮಾಡ್ಕೊಂಡು ಹೋದ್ರೆ 2027 BJPಗೆ ಇಲ್ಲೂ ಗೆಲ್ಲೋದು ಭಾಳ ಕಷ್ಟ ಅದ. ಯಾಕೆ ಕಷ್ಟಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಇರುತ್ತಿರುವಂಥ ಅನುಭವ ಜೊತೆಗೆ ಈ ಎಲ್ಲ ಗ್ಯಾರಂಟಿಗಳ ಜೊತೆಗೆ ಫ್ರೀ ಎಜುಕೇಷನ್ ಆ್ಯಂಡ್ ಫ್ರೀ ಮೆಡಿಕಲ್ ಇವೆರಡು ಕೊಟ್ಟರೆ